ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ನೋಡಿ, ಸಚಿವ ಸಂಪುಟದಲ್ಲಿ ಏನು 20ನೇ ತಾರೀಕು ಸಚಿವ ಸಂಪುಟ ನಡೆದಿತ್ತಲ್ಲ, ಅದರಲ್ಲಿ ನೋಡಿ ಟೋಟಲ್ 72,182 ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಂತೇಳಿ ಅನುಮೋದನೆ ಸಿಕ್ಕಿದೆ. ನೀವು ಮುಂಚೆ ನೋಡಿರ್ಬೋದು, ಎಷ್ಟಂದರೆ 56,000 ಹುದ್ದೆಗಳು, 56,000 ಏನು ಹುದ್ದೆಗಳನ್ನು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿತ್ತಲ್ಲ, ಸೊ ಅದರಲ್ಲಿ ಇನ್ನೂ ಆ್ಯಡ್ ಆಗಿ ಟೋಟಲ್ ಎಷ್ಟಂದರೆ 72,186 ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಂತೇಳಿ ಸಚಿವ ಸಂಪುಟದಲ್ಲಿ ಡಿಸೈಡ್ ಮಾಡಿದ್ದಾರೆ. ನೋಡಿ, ಆ 72,186 ಹುದ್ದೆಗಳಲ್ಲಿ 23-24ನೇ ಸಾಲಿನಲ್ಲಿ ಎಷ್ಟು ಹುದ್ದೆಗಳಂದರೆ 40,009 ಹುದ್ದೆಗಳು ಖಾಲಿ ಇದ್ದಾವೆ. ಅದನ್ನು ಭರ್ತಿ ಮಾಡ್ಕೋಬೇಕು. ಅದರ ಜೊತೆಗೆ ನೋಡಿ, HK ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟಂದರೆ 32,177 ಹುದ್ದೆಗಳು. ಟೋಟಲ್ ಇಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನೋಡಿ, ಇದು ಒಳ್ಳೆ ಅಪಾರ್ಚುನಿಟಿ. ಮತ್ತು ಏನಂದರೆ ಇನ್ನೊಂದು ಲೈನ್ ಲಾಸ್ಟಲ್ಲಿ ಕೊಟ್ಟಿದ್ದಾರೆ, ಅದನ್ನು ಏನಂತ ನೋಡೋಣ. ನೋಡಿ, ಟೋಟಲ್ 17 ಇಲಾಖೆ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಮೀಟಿಂಗ್ನೂ ಆಗಿದೆ. ಅವ್ರಿಗೆ ಏನು ಹೇಳಿದ್ದಾರೆ ಅಂದರೆ, ನೀವು ಸಪ್ರೇಟಾಗಿ ನಿರ್ಧಾರ ತಗೊಂಡು ಎಲ್ಲ ಇಲಾಖೆದು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ದಾರೆ. ಟೋಟಲ್ ನೋಡಿ 34 ಇಲಾಖೆಗಳಿದ್ದಾವೆ. ಖಾಲಿ ಹುದ್ದೆಗಳು ಭರ್ತಿ ಮಾಡ್ಕೋಬೇಕಾಗಿರೋ ಇಲಾಖೆಗಳು ಎಷ್ಟಂದರೆ ಟೋಟಲ್ 34 ಇಲಾಖೆಗಳು. ಸೊ ಇವತ್ತು ಮೀಟಿಂಗ್ನೂ ಇತ್ತು. 17 ಇಲಾಖೆ ಕಾರ್ಯದರ್ಶಿಗಳ ಜೊತೆನೂ ಇವತ್ತು ವಿಧಾನಸೌಧದಲ್ಲಿ ಮೀಟಿಂಗ್ನೂ ಇತ್ತು. ಎದರ್ ರಿಲೇಟೆಡ್ ಅಂದರೆ ಇದೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋ ಕುರಿತು ಇವತ್ತು ಮೀಟಿಂಗ್ನೂ ಇತ್ತು. ಟೋಟಲ್ 34 ಇಲಾಖೆಗಳು, 72,186 ಹುದ್ದೆಗಳು. ನೋಡಿ, ಅದರಲ್ಲಿ ಎಲ್ಲ ಇಲಾಖೆಗಳು ಇದೆ. ಎಲ್ಲ ಇಲಾಖೆಗಳಿಂದನೂ ಭರ್ತಿ ಮಾಡ್ಕೋಬೇಕಂತೇಳಿ ಇವತ್ತು ಸೆಕ್ರೆಟ್ರಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಅವ್ರ ಜೊತೆ ಮೀಟಿಂಗ್ನೂ ಆಗಿದೆ. ಮತ್ತು ನೋಡಿ, ಇದು ಲಾಸ್ಟಲ್ಲಿ ಎಲ್ಲರೂ ನೋಡಿರ್ತೀರ, ಏನಂದರೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಲೈನು. ಫಸ್ಟ್ ಟೈಮ್ ಈ ಥರ ಪಬ್ಲಿಷ್ ಮಾಡಿರೋದು. ಏನಂದರೆ, ಮೇಲಿನ ಎಲ್ಲ ನೇರ ನೇಮಕಾತಿ ಹುದ್ದೆಗಳಿಗೆ ಮುಂದಿನ 2 ತಿಂಗಳಲ್ಲಿ, ಅಂದರೆ ನೋಡಿ ಆಗಸ್ಟ್ ಒಳಗಡೆ ಎಲ್ಲನೂ ನೋಟಿಫಿಕೇಶನ್ ಮಾಡಬೇಕು. ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲು ಮತ್ತು ಅದರ ಮುಂದಿನ 4 ತಿಂಗಳಲ್ಲಿ ನೋಡಿ ಪರೀಕ್ಷೆಗಳನ್ನು ನಡೆಸಲು, ನೆಕ್ಸ್ಟ್ 4 ಮಂತ್ಸಲ್ಲಿ. ಸೊ ನೋಡಿ, ಟೋಟಲ್ 6 ತಿಂಗಳಾಯಿತು. ನೋಟಿಫಿಕೇಶನ್ 2 ತಿಂಗಳಲ್ಲಿ ಎಲ್ಲ ಇಲಾಖೆಯಿಂದ ಮಾಡಬೇಕು. ನೆಕ್ಸ್ಟ್ 4 ಮಂತ್ಸಲ್ಲಿ ಪರೀಕ್ಷೆಯನ್ನು ಎಲ್ಲನೂ ಕಂಪ್ಲೀಟ್ ಮಾಡಬೇಕು. ಅದರ ಮುಂದಿನ 6 ತಿಂಗಳಲ್ಲಿ ನೋಡಿ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ನೇಮಕಾತಿ ಆದೇಶಗಳನ್ನು ಕಡ್ಡಾಯವಾಗಿ ಹೊರಡಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಿದೆ. ಸೊ ಆರ್ಡರ್ ಕಾಪಿನೂ ಮುಂದಿನ 6 ತಿಂಗಳಲ್ಲಿ ಕೊಡಬೇಕಂತೇಳಿ ಡಿಸೈಡ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಈ ಥರ ಹಾಕಿರೋದು. 2 ತಿಂಗಳಲ್ಲಿ ಎಲ್ಲ ನೋಟಿಫಿಕೇಶನ್ ಮಾಡಬೇಕು ಮತ್ತು ಮುಂದಿನ 4 ತಿಂಗಳಲ್ಲಿ ಪರೀಕ್ಷೆಯನ್ನು ಮಾಡಬೇಕು. ಅದರ ಮುಂದಿನ 6 ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಆರ್ಡರ್ ಕಾಪಿನ ಡಿಪಾರ್ಟ್ಮೆಂಟಿಂದ ಇಶ್ಯೂ ಮಾಡಬೇಕಂತೇಳಿ. ಸೊ ಇದು ಫಸ್ಟ್ ಟೈಮ್ ಸಚಿವ ಸಂಪುಟದಲ್ಲಿ ಡಿಸೈಡ್ ಮಾಡಿರೋದು. ಈ ಥರ ಯಾವುದೇ ಕ್ಯಾಬಿನೆಟ್ ಮೀಟಿಂಗಲ್ಲಿ ಆಗಿಲ್ಲ. ಮುಂಚೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇವಾಗ ನೋಡಿ, ಕರ್ನಾಟಕಕ್ಕೆ ಏನು ಹೊಸ CM ಅವರು ಬಂದಿದ್ದಾರಲ್ಲ, ನೋಡಿ ನೇಮಕಾತಿಗಳಿಗೆ ತುಂಬ ಸ್ಪೀಡನ್ನು ಮಾಡ್ತಿದ್ದಾರೆ. ನೇಮಕಾತಿಗಳು ತುಂಬ ಸ್ಪೀಡ್ ಆಗ್ತಿದ್ದಾವೆ. ಆಲ್ರೆಡಿ ನೋಡಿ, ನೇಮಕಾತಿ ಕುರಿತು ಏನೆಲ್ಲ ಪ್ರೊಸೆಸ್ಗಳನ್ನು ಮಾಡಬೇಕಲ್ಲ, ಸಚಿವ ಸಂಪುಟ ಮಾಡಬೇಕು ಮತ್ತು ಸೆಕ್ರೆಟರಿ ಅವ್ರ ಜೊತೆ ಮೀಟಿಂಗು ಎಲ್ಲನೂ ಮಾಡ್ತಿದ್ದಾರೆ. ಆಲ್ರೆಡಿ ನೋಡಿ, ಹೊಸ CM ಅವರು ಬಂದಿದ ಮೇಲೇ ಇವಾಗ PC 5,700 ಹುದ್ದೆಗಳದ್ದು ನೋಟಿಫಿಕೇಶನ್ ಆಗಿದೆ. ಇನ್ನೂ 2,300 PC ನೋಟಿಫಿಕೇಶನ್ ಆಗಬೇಕು. PSIದು ನಡೀತಿದೆ ಪ್ರೊಸೆಸ್. ಅದರ ಜೊತೆಗೆ ESIದು ಆಲ್ರೆಡಿ KPSCಗೆ ಪ್ರಪೋಸಲ್ ಬಂದಿದೆ. ನೋಡಿ, ಫಸ್ಟ್ ಟೈಮು ಮತ್ತು KPSC ಕಡೆಯಿಂದ ವೇಳಾಪಟ್ಟಿನೂ ಬಿಟ್ಟಿದ್ದಾರೆ 2026ರಲ್ಲಿ. ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಬಟ್ ವೇಳಾಪಟ್ಟಿ ಆದ್ರೂ ಫಸ್ಟ್ ಟೈಮ್ ರಿಲೀಸ್ ಮಾಡಿದ್ದಾರೆ. ಈ ಟೈಮಿಗೆ ನಾವು ನೋಟಿಫಿಕೇಷನ್ನ ಮಾಡ್ತೀವಿ, ಈ ಟೈಮಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತೇಳಿ KPSC ಕಡೆಯಿಂದ ಇಲ್ಲಿವರೆಗೂ ಯಾವತ್ತೂ ಬಂದಿರಲಿಲ್ಲ. ಅದೇ ರೀತಿ KE ಕಡೆಯಿಂದನೂ ಬಂದಿದೆ. ಸೊ ಅದರಲ್ಲಿ ಸ್ವಲ್ಪ 15 ದಿನ ಈ ಥರ 1 ವೀಕ್ ವೇರಿಯೇಷನ್ ಆಗ್ಬೋದು, ಬಟ್ ಬಿಟ್ಟಿರೋದು ಮಾತ್ರ, ಕ್ಯಾಲೆಂಡರ್ ಬಿಟ್ಟಿರೋದು ಮಾತ್ರ ಫಸ್ಟ್ ಟೈಮ್. ನೋಡಿ, ಹೊಸ CM ಅವರು ಬಂದಿದ ಮೇಲೆ ಹೊಸ ರೂಲ್ಸ್ಗಳು ಆಗಿದ್ದಾವೆ. ಮತ್ತು ನೋಡಿ, ಇವಾಗ ಏನು 6 ಮಂತ್ ಇರುತ್ತಲ್ಲ, ಇದು ನಿಮಗೆ ಒಳ್ಳೆ ಅಪಾರ್ಚುನಿಟಿ. ನೋಡಿ, ಇದನ್ನು ಮಿಸ್ ಮಾಡ್ಕೋಬೇಡಿ. 2026 ಇನ್ನೂ 6 ತಿಂಗಳಿದೆ. ಸೊ ಈ 6 ತಿಂಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಎಲ್ಲ ಇಲಾಖೆಯಿಂದನೂ ನೀವು ಯಾವುದೇ ಇಲಾಖೆಯಿಂದ ನೋಟಿಫಿಕೇಷನ್ ಆಗಬೇಕಂತೇಳಿ ವೇಟ್ ಮಾಡ್ತಿದ್ದೀರಲ್ಲ, ಎಲ್ಲ ಇಲಾಖೆಯಿಂದನೂ ನೋಟಿಫಿಕೇಷನ್ ಆಗುತ್ತೆ. ಸೊ ಇದನ್ನು ಮಿಸ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಗೌರ್ಮೆಂಟ್ ಬರೋವರೆಗೂ ತುಂಬ ಸಫರ್ ಆಗಬೇಕಾಗುತ್ತೆ. ಯಾಕಂದರೆ ಮತ್ತೆ 2 ವರ್ಷವರೆಗೂ ಓದಬೇಕಾಗುತ್ತೆ. ಇವಾಗ KS ನೋಟಿಫಿಕೇಷನ್ ಇದೆ, SDA FD ಇದೆ, VAO ಇದೆ, ESI ಇದೆ, ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ. ಮತ್ತು ನೋಡಿ, RTOದು ರೀನೋಟಿಫಿಕೇಷನ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಇದು ಒಂದಾಗುತ್ತೆ. AEE ಇದೆ, PWD AEE ರೀನೋಟಿಫಿಕೇಷನ್ ಆಗುತ್ತೆ. ಇನ್ನು WRDದು ನಾನ್ HKದು ಪ್ರಪೋಸಲ್ ಬರಬೇಕು. ಸಿವಿಲ್ದು HKದು ಆಲ್ರೆಡಿ 27 ಪೋಸ್ಟ್ ಬಂದಿದೆ. VAO 572 ಪೋಸ್ಟ್ ಬಂದಿದೆ. ವಾರ್ಡನ್ ಹುದ್ದೆದು ಬಂದಿದೆ 251 ವಾರ್ಡನ್ ಮೆನ್ಸ್ ಇದೆ. ಮತ್ತು ವುಮೆನ್ಗೆ ನೋಡಿ 31 ಪೋಸ್ಟ್ ಇದೆ. ಇದು ವಾರ್ಡನ್ದಿದೆ.
ಸೊ ಇಷ್ಟೆಲ್ಲ ರೆಕ್ರೂಟ್ಮೆಂಟು 1 by 1 ಆಗ್ತವೆ. ಯಾರೆಲ್ಲ ಯಾವ ಹುದ್ದೆಗೆ ಅಂತ ಸ್ಟಡಿ ಮಾಡ್ತಿದ್ದೀರಲ್ಲ, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟದ್ದು ಇದೆ ನೋಡಿ, ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಯಾವುದೇದು ಅಂತೇಳಿ. ಹೆಲ್ತ್ ಡಿಪಾರ್ಟ್ಮೆಂಟ್ದು ನೋಟಿಫಿಕೇಷನ್ ಆಗುತ್ತೆ. ಮತ್ತು ನೋಡಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ದು ಆಗುತ್ತೆ. ಮತ್ತು ಕಂಡಕ್ಟರು, ಡ್ರೈವರು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದನೂ ನೋಟಿಫಿಕೇಷನ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ನೀವು ಒಂದೊಂದೇ ಕೇಳಬೇಡಿ, ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟ್ನೂ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ನೋಡಿ ಇವತ್ತು ಎಲ್ಲ ಕಾರ್ಯದರ್ಶಿಗಳ ಜೊತೆನೂ ಮೀಟಿಂಗ್ ಇತ್ತು ನೋಡಿ. ಕೃಷಿ ಇಲಾಖೆ ಕೊಟ್ಟಿದ್ದಾರೆ, ಪಶುಸಂಗೋಪನೆ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದಲ್ಲಿ, ಮತ್ತು ನೋಡಿ RDPRದಲ್ಲಿ ನೋಟಿಫಿಕೇಷನ್ ಆಗೋದಿದೆ ತುಂಬ ಹುದ್ದೆಗಳದು. ಇಲ್ಲಿ 400 ಅಂತ JE ಹೇಳಿದ್ದಾರೆ, ಅಟ್ಲೀಸ್ಟ್ 200 ಆದರೂ JE ಆಗುತ್ತೆ. ಅದ್ರ ಜೊತೆಗೆ ನೋಡಿ AE ರೆಕ್ರೂಟ್ಮೆಂಟ್ ಇದೆ, SDFD ಅಂತರೂ ತುಂಬ ಹುದ್ದೆಗಳದು ನೋಟಿಫಿಕೇಷನ್ ಇದೆ. 1000 ಹುದ್ದೆಗಳವರೆಗೂ ನೋಡಿ KPSC ಕಡೆಯಿಂದ ಆಗುತ್ತೆ, 1000ರಿಂದ 1500ವರೆಗೂ. ಮತ್ತು 200 to 300 ಇದು KE ಕಡೆಯಿಂದ SDFD ಆಗೋದಿದೆ. ಮತ್ತು ತೋಟಗಾರಿಕೆ ಇಲಾಖೆ ಇದೆ, ಮೇನ್ಲಿ ನೋಡಿ ಇದು RDPR ಡಿಪಾರ್ಟ್ಮೆಂಟು. ಮತ್ತು ನೋಡಿ ಸಣ್ಣ ನೀರಾವರಿ ಇಲಾಖೆ ಆಲ್ರೆಡಿ ಗೆಜೆಟಲ್ಲಿ ಪಾಸ್ ಮಾಡಿದ್ದಾರೆ, ಇದೊಂದಾಗುತ್ತೆ. ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇದೆಯಲ್ಲ, ಸೊ ಇಲ್ಲಿ ವಾರ್ಡನ್ ಹುದ್ದೆಗಳಿದೆ, ಇದು ಒಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ. ಮತ್ತು ಅದರ ಜೊತೆಗೆ ನೋಡಿ ಜಲಸಂಪನ್ಮೂಲ, ಇದು ಒಳ್ಳೆ ಡಿಪಾರ್ಟ್ಮೆಂಟು, ಇಲ್ಲಿ ಆಗುತ್ತೆ. ನೀವು ಕಂದಾಯ ಇಲಾಖೆ ಆಲ್ರೆಡಿ ನೋಡಿರ್ಬೋದು, 572 VAO ಇದೆ. ಅದರ ಜೊತೆಗೆ ಇನ್ನೂ SDFD ಆಗುತ್ತೆ. ಮತ್ತು ನೋಡಿ PWD ಇದೆಯಲ್ಲ, ಇದರದ್ದು ಮಾಹಿತಿ ಇಲ್ಲ, ಇಲ್ಲಿ ಆಗ್ಬೋದು. ಬಟ್ ಇಂಧನ ಇಲಾಖೆಯಿಂದ ಆಗುತ್ತೆ, ಇಂಧನ ಇಲಾಖೆಯಿಂದನೂ ನೋಟಿಫಿಕೇಷನ್ ಆಗುತ್ತೆ. ನೀವು ಏನು ಇಲಾಖೆಗಳು ನೋಡ್ತಿದ್ರಲ್ಲ, ಎಲ್ಲ ಇಲಾಖೆಯಿಂದನೂ 2 ತಿಂಗಳ ಒಳಗಡೆ ನೋಟಿಫಿಕೇಷನ್ ಮಾಡಬೇಕಂತೇಳಿ ಆ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ ಕಂದಾಯ ಇಲಾಖೆ ಇಲ್ಲಿ ಇದೆ, ಆರ್ಥಿಕ ಇಲಾಖೆ ಇದೆ. ಸೊ ನೋಡಿ ಮತ್ತು ಆರೋಗ್ಯ ಇಲಾಖೆ ಹೇಳಿದ್ದೀನಿ ನೋಡಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ನೋಡಿ ಶಾಲಾ ಶಿಕ್ಷಣ ಸಾಕ್ಷರತೆ ಇದೆಯಲ್ಲ, ಆಲ್ರೆಡಿ ಟೀಚರ್ಸ್ದು C&R ಅಪ್ಡೇಟ್ ಆಗಿದೆ. ಸೊ ಇದು ಒಂದು ರೆಕ್ರೂಟ್ಮೆಂಟ್ ಆಗುತ್ತೆ, ಟೀಚರ್ಸ್ ರೆಕ್ರೂಟ್ಮೆಂಟು. SDFD ನೋಡಿ ಎಲ್ಲ ಡಿಪಾರ್ಟ್ಮೆಂಟಿಂದನೂ ಆಗುತ್ತೆ. ನೋಡಿ ಅರಣ್ಯ ಇಲಾಖೆಯಿಂದ ನೋಟಿಫಿಕೇಷನ್ ಆಗುತ್ತೆ ಅಂತೇಳಿ ಮಾಹಿತಿ ಇದೆ. ಸೊ ಅದರದ್ದು ತುಂಬ ಜನ ಕೇಳ್ತಿದ್ರಿ, ಏನು ನಿಮ್ಮ ಸ್ಟಡಿ ಏನಿದೆಲ್ಲ ಅದನ್ನು ಕಂಟಿನ್ಯೂ ಮಾಡಿ. ನೋಡಿ ಉನ್ನತ ಶಿಕ್ಷಣದಲ್ಲಿ ಇಲ್ಲಿ ನೋಡಿ 2000 ಹುದ್ದೆಗಳಲ್ಲಿ PU ಇದೆ, ಪಾಲಿಟೆಕ್ನಿಕ್ ಇದೆ, ಮತ್ತು ಇಂಜಿನಿಯರಿಂಗು, ಇದು ಲೆಕ್ಚರ್ಸ್ ರೆಕ್ರೂಟ್ಮೆಂಟ್ ಇದೆ, ಇದು ಆಗುತ್ತೆ. ಸೊ ಇದೊಂದಿದೆ ನೋಡಿ. ನೋಡಿ ಇಷ್ಟು ಏನು ಇಲಾಖೆಗಳು ಕೊಟ್ಟಿದ್ದಾರಲ್ಲ, 34 ಇಲಾಖೆಗಳು ಕೊಟ್ಟಿದ್ದಾರೆ. ಇವೆಲ್ಲ ಇಲಾಖೆಯಿಂದನೂ ನೋಟಿಫಿಕೇಷನ್ ಆಗುತ್ತೆ. ನಗರಾಭಿವೃದ್ಧಿ ಇಲಾಖೆ ಇದೆ. ಸೊ ಇವೆಲ್ಲ ಸಾರಿಗೆ ಇಲಾಖೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಆಗುತ್ತೆ. ಇಲ್ಲಿ ನೋಡಿ 5000ದಿಂದ 6000 ಹುದ್ದೆಗಳದ್ದು ನೋಟಿಫಿಕೇಷನ್ ಇದೆ ಸಾರಿಗೆ ಇಲಾಖೆಯಿಂದ. ಸೊ ಮೇಜರ್ ಇಲಾಖೆಗಳನ್ನು ಹೇಳ್ತಿರೋದು, ಇವೆಲ್ಲ ಇಲಾಖೆಯಿಂದನೂ SDFD ಇರುತ್ತೆ, ಎಲ್ಲ ಇಲಾಖೆಯಲ್ಲಿನೂ SDFD ಇರುತ್ತೆ. ಮತ್ತು ಈ ಸ್ಟೇಟ್ಮೆಂಟ್ ನೋಡಿರ್ಬೋದು ನೀವು, ಇದನ್ನು ಎಲ್ಲರೂ ಕರೆಕ್ಟಾಗಿ ನೋಡ್ಕೊಳ್ಳಿ. 2 ತಿಂಗಳಲ್ಲಿ ಎಲ್ಲ ನೇಮಕಾತಿನ ಮಾಡಬೇಕಂತೇಳಿ ಇದನ್ನು ಸಚಿವ ಸಂಪುಟದಲ್ಲಿನೇ ಡಿಸೈಡ್ ಮಾಡಿದ್ದಾರೆ. 2 ತಿಂಗಳಂದರೆ ನೋಡಿ ಜುಲೈ ಆಗಸ್ಟ್ ಒಳಗಡೆ ಅಂತ ಹೇಳಿದ್ದಾರೆ, ಮುಂದಿನ 2 ತಿಂಗಳು ಅಂತ ಹೇಳಿದ್ದಾರೆ. ಅದರ ನೆಕ್ಸ್ಟ್ 4 ಮಂತ್ಸಲ್ಲಿ ನೀವು ಪರೀಕ್ಷೆಯನ್ನು ನಡೆಸಬೇಕು. ಅದರ ನೆಕ್ಸ್ಟ್ 6 ತಿಂಗಳಲ್ಲಿ ನೇಮಕಾತಿನ ಎಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ 1:3, 1:1 ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮಾಡಿ ಆರ್ಡರ್ ಕಾಪಿನ ನೋಡಿ ಆದೇಶವನ್ನು, ನೇಮಕಾತಿ ಆದೇಶವನ್ನು ಕಡ್ಡಾಯವಾಗಿ ಹೊರಡಿಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ಸಚಿವ ಸಂಪುಟದಲ್ಲಿ ಡಿಸೈಡ್ ಮಾಡಿದ್ದಾರೆ. ನೋಡಿ 20ನೇ ತಾರೀಕಿಗೆ ಸಚಿವ ಸಂಪುಟ ಇತ್ತು, ಅಲ್ಲಿ ಡಿಸೈಡ್ ಮಾಡಿರೋದು. ಸೊ ಇವತ್ತು ಮೀಟಿಂಗ್ ಆಗಿರೋದು ಎಲ್ಲ ಕಾರ್ಯದರ್ಶಿಗಳ ಜೊತೆ, ಎಲ್ಲ ಇಲಾಖೆ ಕಾರ್ಯದರ್ಶಿಗಳ ಜೊತೆ ಇವತ್ತು 25ಕ್ಕೆ ಮೀಟಿಂಗ್ ಇತ್ತು, ಇದರ ರಿಲೇಟೆಡೇ ಇತ್ತು. ಇದನ್ನು ಡಿಸ್ಕಷನ್ ಮಾಡಿ ನೀವು ಸಪ್ರೇಟಾಗಿ ಅದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನೇಮಕಾತಿನ ಮಾಡಬೇಕಂತೇಳಿ ಕಾರ್ಯದರ್ಶಿಗಳಿಗೆ ಸೂಚನೆನ CM ಅವ್ರ ಕಡೆಯಿಂದ ಹೋಗಿದೆ. ಎಲ್ಲ 34 ಇಲಾಖೆಯಿಂದ ನೋಟಿಫಿಕೇಷನ್ ಆಗುತ್ತೆ. ನಿಮ್ಮ ಸ್ಟಡಿ ಏನಿದೆಲ್ಲ ಅದನ್ನು ಕಂಟಿನ್ಯೂ ಮಾಡಿ, ರಿವಿಷನ್ನ ತುಂಬ ಮಾಡ್ಕೊಳ್ಳಿ. ಸ್ಟಡಿ ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. 6 ತಿಂಗಳು ಒಳ್ಳೆ ಅಪಾರ್ಚುನಿಟಿ ನೋಡಿ. ಕೆಲವೊಬ್ರು ಹೇಳ್ತಿರ್ತಾರೆ ಏನು ಈ ಥರ ಬರುತ್ತೆ, ಯಾವುದೇ ನೋಟಿಫಿಕೇಷನ್ಗಳು ಆಗಲ್ಲ ಅಂಥೇಳಿ. ನೀವು ಯಾವುದೇ ಕಾರಣಕ್ಕೂ ತಲೆ ಕೊಡಬೇಡಿ. ಇವಾಗ ಆಲ್ರೆಡಿ PC ನೋಡಿದಿರ 5700 ಆಗಿದೆ. ಓದೋಕ್ಕೇನು ಟೈಮ್ ಇದೆಯಾ? ಟೈಮ್ ಇಲ್ಲ. ಯಾಕಂದರೆ ನೋಡಿ ಇನ್ನು PC ಓದೋರಿಗೆ ಜುಲೈ ತಿಂಗಳು ಒಂದೇ ಉಳ್ಕೊಂಡಿರೋದು. ಇವಾಗ ಆಲ್ರೆಡಿ ಜೂನ್ ಕಂಪ್ಲೀಟ್ ಆಯ್ತು, ಇನ್ನು 1 ವಾರ ಇರೋದು ಅಷ್ಟೇ. ಸೊ ಜುಲೈ 1 ತಿಂಗಳು ಉಳ್ಕೊಂಡಿದೆ. ಆಗಸ್ಟ್ 2ನೇ ತಾರೀಕಿಗೆ ಸಿವಿಲ್ PC ಇದೆ. ಸೊ ನೋಡಿ ಟೈಮ್ ಇಲ್ಲ, 2 ತಿಂಗಳು ಅಷ್ಟೇ ಸಿಗೋದು. ಯಾವುದೇ ನೋಟಿಫಿಕೇಷನ್ ಆಗಲಿ 2 ತಿಂಗಳು ಟೈಮ್ ಕೊಡ್ತಾರೆ. ಇನ್ನು ಮುಂದೆ ಆಗೋ ನೋಟಿಫಿಕೇಷನ್ಗಳಿಗೆ 2 ತಿಂಗಳು ಅಷ್ಟೇ ಟೈಮ್ ಕೊಡೋದು. ನೋಡಿ VAO ಒಂದು 100% ಆಗುತ್ತೆ. ಸೊ ಇದು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಎಲ್ಲ ಆಗಿದೆ, ಇದ್ರ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೇನೆಂದರೆ ರೋಸ್ಟರ್ ಎಲ್ಲ ಫೈನಲೈಸ್ ಮಾಡಿ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಮತ್ತು ನೆಕ್ಸ್ಟ್ KE ಬೋರ್ಡ್ಗೆ ಕೊಡಬೇಕು. ಆಲ್ಮೋಸ್ಟ್ ನೋಡಿ ಸೆಪ್ಟೆಂಬರ್ ಅಂತ ಅನ್ಕೋಬೋದು, ಯಾಕಂದರೆ ಅವರು ನೆಕ್ಸ್ಟ್ ನೋಟಿಫಿಕೇಷನ್ ಸೆಪ್ಟೆಂಬರ್ ಅಂತ ಹೇಳಿದ್ದಾರೆ. ಆದ ಕಾರಣ ಹೇಳ್ತಿರೋದು ಸೆಪ್ಟೆಂಬರಲ್ಲಿ VAO ನೋಟಿಫಿಕೇಷನ್ ಆಗ್ಬೋದು. ಮತ್ತು ಅದ್ರ ಬಿಫೋರ್ ಮಾಡಿದ್ರೂ KEದವ್ರು ಮಾಡ್ಬೋದು. ಅವರು ಟೈಮ್ ಟೇಬಲ್ ಪ್ರಕಾರ ನೋಡೋದಾದರೆ VAO ಸೆಪ್ಟೆಂಬರಲ್ಲಿ.
ಮತ್ತು ನೋಡಿ KPSC ಅವರು ಜುಲೈಯಲ್ಲಿನೇ ನೋಟಿಫಿಕೇಷನ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. SDFD ಅವರು ಟೈಮ್ ಟೇಬಲ್ ಪ್ರಕಾರ ಜುಲೈ ಅಂತ ಹೇಳಿದ್ದಾರೆ. ಬಟ್ ನೋಡಿ ಜುಲೈಲಿ ಆಗಲಿಲ್ಲ ಅಂದರೂ ಆಗಸ್ಟಲ್ಲಿ 100% ಆಗುತ್ತೆ. ಸೊ ನೋಟಿಫಿಕೇಷನ್ಗಳು ಮಾತ್ರ 100% ಆಗುತ್ತೆ. ಇನ್ನು 6 ತಿಂಗಳಲ್ಲಿ ಎಲ್ಲ ನೀವು ಯಾವ್ದು ಅಂದ್ಕೊಂಡಿದ್ದೀರಲ್ಲ ಆ ಜಾಬ್ನ ತೊಗೋಬೇಕಂದ್ರೆ ಕಂಟಿನ್ಯೂ ಸ್ಟಡಿ ಮಾಡಬೇಕು, ರಿವಿಷನ್ ಮಾಡಬೇಕು, ತುಂಬ ಟೈಮ್ ಸ್ಟಡಿಗೆ ಕೊಡಬೇಕು. ಸೊ ಇಷ್ಟು ಮಾಹಿತಿ ಇದೆ. ನಿಮ್ಮ ಸ್ಟಡಿ ಏನಿದೆಲ್ಲ ಅದನ್ನು ಕಂಟಿನ್ಯೂ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.